ನಾನು ಹೊಸದಾಗಿ ರಾಜಕೀಯಕ್ಕೆ ಎಂಟ್ರಿ ಆಯ್ತಾ ಇದೆ 94, 93, 94ರಲ್ಲಿ ಒಂದು ಚಿನ್ನಪ್ಪ ರೆಡ್ಡಿ ಆಯೋಗ ಅಂತ ಮಾಡಿ ಒಂದು ಹೋರಾಟ ಆಯಿತು ದೊಡ್ಡದು. ಯಾರು ನಮ್ಮ ಚುಂಚನಗಿರಿ ಶ್ರೀಗಳ ನೇತೃತ್ವದಲ್ಲಿ ಬಾಲಗಂಗಾಧರ ಸ್ವಾಮೀಜಿಯವರ ನೇತೃತ್ವದಲ್ಲಿ ಒಂದು ಹೋರಾಟ ಆಯಿತು. ಈ ಹೋರಾಟ ಮಾಡಿದ್ದೆ ಸ್ವಾಮಿಗಳು ದೇವೇಗೌಡರು ಮುಖ್ಯಮಂತ್ರಿ ಆಗಲಿ ಅಂತ. ಆ ಹೋರಾಟದ ಫಲನೇ ದೇವೇಗೌಡರು ಮುಖ್ಯಮಂತ್ರಿ ಆಗಿದ್ದು. ನಾನು ಅವಾಗ ಇನ್ನೂ ಕೂಡ ಎಂಟ್ರಿ ಆಗಿದ್ದೆ. ನಾನು ಅವತ್ತು BJPನಲ್ಲಿ ಶಾಸಕನಾಗಿ ಗೆದ್ದೆ. ನಾನು ಆವಾಗ ದೇವೇಗೌಡರು ಕೂಡ ಸಭೆಯಲ್ಲಿ ಬಂದು ಭಾಗವಹಿಸಿದ್ರು. ಸುಮ್ಮನೆ ಈ ಥರ ಎಲ್ಲ ಚಿಲ್ಲರೆ ಸ್ಟೇಟ್ಮೆಂಟ್ಗಳನ್ನ ಕೊಡೋದನ್ನ ದಯಮಾಡಿ ಅವ್ರಿಗೆ ಬಿಡಬೇಕು ಅಂತ ಮನವಿ ಮಾಡ್ತೀವಿ. ಯಾರಿಗೋ ಅವು ಯಾರು ಯೋಗ ಆಯಿತೋ, ಯಾವ ಸ್ವಾಮೀಜಿಗಳು ಯಾರು ಪರವಾಗಿ ಬ್ಯಾಟಿಂಗ್ ಮಾಡ್ತಾರೋ, ಇನ್ನೊಂದು ಹೇಳ್ತಾರೋ ಅವ್ರವ್ರ ಆಶೀರ್ವಾದ ಮಾಡ್ತಾರೆ. ಇವ್ರಿಗೆ ಆಶೀರ್ವಾದ ಸ್ವಾಮೀಜಿಯವ್ರು ಬೇಡವಂಗಾರೆ? ಇವರು ಸ್ವಯಂ ಘೋಷಿತ ದೇವಮಾನವನ ಇವರು ಸ್ವಾಮೀಜಿಗಳಿಗೆ ಆಶೀರ್ವಾದ ಇಲ್ದಂಗೆ ಆಗ್ಬಿಡ್ತಾರಾ? ಯಾರು ಅವಾಗ ಕೊಡ್ತಾ ಇಲ್ಲ, ಈಗ ಕೊಡ್ತಾವ್ರೆ. ಅವಾಗ ಬೇರೆಯವ್ರು ಕೊಟ್ಬಿಟ್ಟಿದ್ರು. ಕ್ರಾಂತಿ ಯಾಕ್ರಿ? ನಾವೆಲ್ಲ ಒಪ್ಕೊಂಡು 2028 ಗಡಿ ಆಯ್ತೈತಿ, ನೀವು ಕ್ರಾಂತಿ ಕ್ರಾಂತಿ ಅಂತಿದ್ದೀರಾ? ನೀವು ಪರ್ಮನೆಂಟ್ ಕ್ಷಮನ ಆಗಿದೆ. ನೀವು ಯಾಕೆ ತಾತ್ಕಾಲಿಕ ಅಂತ ಯಾಕೆ ಹೇಳ್ತೀರಾ? ಯಾಕೆ ಹೇಳ್ತೀರಾ ತಾತ್ಕಾಲಿಕ ಅಂತ? ನೀವು ಪರ್ಮನೆಂಟ್ ಕ್ಷಮನ ಆಗಿದೆ. ಯಾಕೆ ನಿಮ್ಮ ಹತ್ರ ಹೇಳ್ಬೇಕದಲ್ಲ? ನಾವು ಟೈಮ್ ಬಂದಾಗ ಹೇಳ್ತೀವಿ. ನಾವು ಏನು ಒಪ್ಕೊಂಡಿದ್ದೀವಿ ಅಂತ ಟೈಮ್ ಬಂದಾಗ ಹೇಳ್ತೀವಿ. ನಾನು ಹೊಸದಾಗಿ ರಾಜಕೀಯಕ್ಕೆ ಎಂಟ್ರಿ ಆಯ್ತಾ ಇದೆ 94, 93, 94ರಲ್ಲಿ ಒಂದು ಚಿನ್ನಪ್ಪ ರೆಡ್ಡಿ ಆಯೋಗ ಅಂತ ಮಾಡಿ ಒಂದು ಹೋರಾಟ ಆಯಿತು ದೊಡ್ಡದು. ಯಾರು ನಮ್ಮ ಚುಂಚನಗಿರಿ ಶ್ರೀಗಳ ನೇತೃತ್ವದಲ್ಲಿ ಬಾಲಗಂಗಾಧರ ಸ್ವಾಮೀಜಿಯವರ ನೇತೃತ್ವದಲ್ಲಿ ಒಂದು ಹೋರಾಟ ಆಯಿತು. ಈ ಹೋರಾಟ ಮಾಡಿದ್ದೆ ಸ್ವಾಮಿಗಳು ದೇವೇಗೌಡರು ಮುಖ್ಯಮಂತ್ರಿ ಆಗಲಿ ಅಂತ. ಆ ಹೋರಾಟದ ಫಲನೇ ದೇವೇಗೌಡರು ಮುಖ್ಯಮಂತ್ರಿ ಆಗಿದ್ದು. ನಾನು ಅವಾಗ ಇನ್ನೂ ಕೂಡ ಎಂಟ್ರಿ ಆಗಿದ್ದೆ. ನಾನು ಅವತ್ತು BJPನಲ್ಲಿ ಶಾಸಕನಾಗಿ ಗೆದ್ದೆ. ನಾನು ಆವಾಗ ದೇವೇಗೌಡರು ಕೂಡ ಸಭೆಯಲ್ಲಿ ಬಂದು ಭಾಗವಹಿಸಿದ್ರು. ಸುಮ್ಮನೆ ಈ ಥರ ಎಲ್ಲ ಚಿಲ್ಲರೆ ಸ್ಟೇಟ್ಮೆಂಟ್ಗಳನ್ನ ಕೊಡೋದನ್ನ ದಯಮಾಡಿ ಅವ್ರಿಗೆ ಬಿಡಬೇಕು ಅಂತ ಮನವಿ ಮಾಡ್ತೀವಿ. ಯಾರಿಗೋ ಅವು ಯಾರು ಯೋಗ ಆಯಿತೋ, ಯಾವ ಸ್ವಾಮೀಜಿಗಳು ಯಾರು ಪರವಾಗಿ ಬ್ಯಾಟಿಂಗ್ ಮಾಡ್ತಾರೋ, ಇನ್ನೊಂದು ಹೇಳ್ತಾರೋ ಅವ್ರವ್ರ ಆಶೀರ್ವಾದ ಮಾಡ್ತಾರೆ. ಇವ್ರಿಗೆ ಆಶೀರ್ವಾದ ಸ್ವಾಮೀಜಿಯವ್ರು ಬೇಡವಂಗಾರೆ? ಇವರು ಸ್ವಯಂ ಘೋಷಿತ ದೇವಮಾನವನ ಇವರು ಸ್ವಾಮೀಜಿಗಳಿಗೆ ಆಶೀರ್ವಾದ ಇಲ್ದಂಗೆ ಆಗ್ಬಿಡ್ತಾರಾ? ಯಾರು ಅವಾಗ ಕೊಡ್ತಾ ಇಲ್ಲ, ಈಗ ಕೊಡ್ತಾವ್ರೆ. ಅವಾಗ ಬೇರೆಯವ್ರು ಕೊಟ್ಬಿಟ್ಟಿದ್ರು. ಕ್ರಾಂತಿ ಯಾಕ್ರಿ? ನಾವೆಲ್ಲ ಒಪ್ಕೊಂಡು 2028 ಗಡಿ ಆಯ್ತೈತಿ, ನೀವು ಕ್ರಾಂತಿ ಕ್ರಾಂತಿ ಅಂತಿದ್ದೀರಾ? ನೀವು ಪರ್ಮನೆಂಟ್ ಕ್ಷಮನ ಆಗಿದೆ. ನೀವು ಯಾಕೆ ತಾತ್ಕಾಲಿಕ ಅಂತ ಯಾಕೆ ಹೇಳ್ತೀರಾ? ಯಾಕೆ ಹೇಳ್ತೀರಾ ತಾತ್ಕಾಲಿಕ ಅಂತ? ನೀವು ಪರ್ಮನೆಂಟ್ ಕ್ಷಮನ ಆಗಿದೆ. ಯಾಕೆ ನಿಮ್ಮ ಹತ್ರ ಹೇಳ್ಬೇಕದಲ್ಲ? ನಾವು ಟೈಮ್ ಬಂದಾಗ ಹೇಳ್ತೀವಿ. ನಾವು ಏನು ಒಪ್ಕೊಂಡಿದ್ದೀವಿ ಅಂತ ಟೈಮ್ ಬಂದಾಗ ಹೇಳ್ತೀವಿ.